ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ವಿಶೇಷವೇನೆಂದರೆ ಕನ್ನಡ ಶಿಕ್ಷಕರ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಶಿಕ್ಷಕರಿಗಾಗಿ ಕಾರ್ಯಾಗಾರ ನಡೆಸಿಕೊಂಡು ಬರುತ್ತಿದ್ದೇನೆ. ತರಗತಿಗಳು ಯಾವುದಂತ ಹೇಳಿದರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಬೋಧನೆ ಮಾಡುವಂಥ ಶಿಕ್ಷಕರಿಗೆ. ನಾನು ಈಗಾಗಲೇ ಸಾಕಷ್ಟು ಶಾಲೆಗಳಿಗೆ ಹೋಗಿ ತರಬೇತಿಯನ್ನು ನಡೆಸಿಕೊಂಡು ಬರುತ್ತಿದ್ದೇನೆ. ಯಾವ ಆಧಾರದ ಮೇಲೆ? ಆಕ್ಟಿವಿಟಿ ಬೇಸ್ಡ್ ಮೇಲೆ, ಚಟುವಟಿಕೆಗಳ ಮೂಲಕ NEP NCF ಚಟುವಟಿಕೆಗಳ ಆಧಾರಿತವಾಗಿ ಸಮಗ್ರ ಭಾಷಾ ಬೋಧನಾ ವಿಧಾನವನ್ನು ಅಳವಡಿಸಿಕೊಂಡು ನಾನು ಕಾರ್ಯಾಗಾರವನ್ನು ನಡೆಸುತ್ತಾ ಇದ್ದೇನೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಂದ್ರೆ ಹೊಸ ರೀತಿಯಲ್ಲಿ, ನವೀನ ರೀತಿಯಲ್ಲಿ ಈ ಬೋಧನೆಗಳನ್ನು ನಾನು ಮಾಡುತ್ತಾ ಇದ್ದೇನೆ. ಹೊಸ ಬೋಧನಾ ವಿಧಾನಗಳು ಸಾಮಾನ್ಯವಾಗಿ ಶೈಕ್ಷಣಿಕ ಪರಿಕಲ್ಪನೆ ಮತ್ತು NEP NCF ವಿಚಾರಗಳ ಆಧಾರದ ಮೇಲೆ ಕನ್ನಡ ಭಾಷಾ ವಿಷಯ ಪರಿಕಲ್ಪನೆ, ತರಗತಿಯಲ್ಲಿ ಹೊಸ ಬೋಧನಾ ವಿಧಾನಗಳು, ಮೌಲ್ಯಮಾಪನ ಕಲಿಕಾ ಫಲಗಳು, ಸಾಂಪ್ರದಾಯಿಕವಲ್ಲದ ಸಾಂದರ್ಭಿಕ ವ್ಯಾಕರಣ ಬೋಧನೆ, ಹೀಗೆ 10 ಮೆಥಡ್ಗಳನ್ನು ಇಟ್ಟುಕೊಂಡು ಈ ರೀತಿಯಾದಂಥ ಕಾರ್ಯಾಗಾರವನ್ನು ತರಬೇತಿಗಳನ್ನು ನಾನು ನಡೆಸಿಕೊಂಡು ಬರುತ್ತಿದ್ದೇನೆ. ನಿಮ್ಮ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಗೆ ಈ ರೀತಿಯಾದಂಥ ಒಂದು ತರಬೇತಿಗಳನ್ನು ಕೊಡುವುದರ ಮೂಲಕ ಮಕ್ಕಳಲ್ಲಿ ಹೊಸ ರೀತಿಯ ಕಲಿಕೆಯನ್ನು ಉಂಟು ಮಾಡಲಿಕ್ಕೆ ಬಹಳಷ್ಟು ಉಪಯೋಗವಾಗುತ್ತದೆ. ಅಷ್ಟೇ ಅಲ್ಲದೆ 1ರಿಂದ 3ನೇ ತರಗತಿಯವರೆಗೆ ಬೇಸಿಕ್ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, NEP NCF ಪ್ರಕಾರದಲ್ಲಿ ಅದು ಕಂಪ್ಲೀಟ್ ನಿಮಗೆ ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರುವಂಥ ಒಂದು ಮೆಥಡ್. ಹಾಗಾಗಿ ಈಗಾಗಲೇ ಅನೇಕ ಶಾಲೆಯವರು ಕಾಲ್ ಮಾಡಿ ಬುಕ್ ಮಾಡಿ ನನ್ನನ್ನು ಕರೆಸಿಕೊಳ್ಳುತ್ತಿದ್ದಾರೆ. ಹಾಗೆಯೇ ಇನ್ನು ಯಾವ ಶಾಲೆಗಳಿಗೆ, ನಿಮ್ಮ ಶಾಲೆಗಳಿಗೆ ಆ ರೀತಿಯಾದಂಥ ಒಂದು ಅವಕಾಶಗಳು ಇದ್ದಲ್ಲಿ ನಮಗೆ ಕರೆ ಮಾಡಿ. ಸಂಪನ್ಮೂಲ ವ್ಯಕ್ತಿಗಳು ಅಮೃತೇಶ್ವರಿ ಎಂ ಕಟ್ಟಿಮನಿ. ಇಲ್ಲಿ ಕಾರ್ಯಾಗಾರಕ್ಕಾಗಿ ಸಂಪರ್ಕಿಸುವ ನಂಬರು 9741616955. ಈ ನಂಬರಿಗೆ ನೀವು ಕರೆ ಮಾಡಿದರೆ ನೇರವಾಗಿ ನಮ್ಮೊಂದಿಗೆ ನೀವು ಮಾತನಾಡಿ ಕಾರ್ಯಾಗಾರವನ್ನು ನೀವು ಕೈಗೊಳ್ಳಬಹುದು. ಯಾಕಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಸಮಗ್ರ ಭಾಷಾ ಬೋಧನಾ ವಿಧಾನ, ಈ ವಿಧಾನದ ಮೂಲಕ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ಬರೆಯುವುದಕ್ಕೆ ತುಂಬ ಸರಳವಾಗಿ, ನಿರರ್ಗಳವಾಗಿ ಮಕ್ಕಳನ್ನು ಸಿದ್ಧಪಡಿಸಲು ತುಂಬ ಉಪಯೋಗವಾಗುವಂಥ ವಿಧಾನಗಳಾಗಿರುತ್ತವೆ. ದಯವಿಟ್ಟು ಇಂತಹ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ. ನಿಮ್ಮ ಶಾಲೆಗಳಲ್ಲಿ ಒಂದು ಬೋಧನಾ ಕಂತನೇ ಕರೆಸಿ. ಅಷ್ಟೇ ಅಲ್ಲದೆ ವಿಶೇಷವಾಗಿ CBSE 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿಯಾದಂಥ ಬೋಧನೆಗಳನ್ನು ಸಹ ಕಳೆದ 3-4 ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದೀನಿ. ಅದಕ್ಕೂ ಕೂಡ ನಿಮ್ಮ ಶಾಲೆಗಳಲ್ಲಿ ಅವಕಾಶಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರಗಳು. ಕಾರ್ಯಾಗಾರಕ್ಕಾಗಿ ಕರೆ ಮಾಡಿ. ಧನ್ಯವಾದಗಳು.